ಸೊ ನೀವು ಎಷ್ಟೇ ವರ್ಕೌಟ್ ಮಾಡಿದ್ರು ದಪ್ಪ ಆಗಲ್ಲ. ನೀವೇನೋ ನನ್ನ ನಂಬ್ಕೊಂಡು ನನ್ನ ವೀಡಿಯೋ ಮೇಲೆ ಕ್ಲಿಕ್ ಮಾಡಿರ್ತೀರ, ಈ ವಿಡಿಯೋ ನೋಡಿದ್ರೆ 100% ನಾವು ಏನೋ ಒಂದು ಸ್ವಲ್ಪ ರಿಸಲ್ಟ್ ತೊಗೊಬೋದು ಅಂತ. ಸೊ 100% ಬ್ರೋ, ನಿಮ್ಮ ಟೈಮಿಗೆ ನಾನು ಅಫ್ಕೋರ್ಸ್ ರೆಸ್ಪೆಕ್ಟ್ ಮಾಡ್ತೀನಿ. ನೀವು ನನಗೆ ಕೊಡ್ತಿರೋ ಟೈಮ್ಗೆ ಯಾವತ್ತೂ ವೇಸ್ಟ್ ಮಾಡಲ್ಲ. ಸೊ ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದೇ ರೀತಿ ವೀಡಿಯೋಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮಸ್ಕಾರ, ಫಿಟ್ನೆಸ್ ವಿತ್ ದರ್ಶನ್ ಚಾನಲ್ಗೆ ಸುಸ್ವಾಗತ. ಸೊ ಈ ಜಿಮ್ಮಿಗೆ ಹೋಗೋರಿಗೆ ಮೊದಲು ಊಟ ಮಾಡೋದೇ ಕಷ್ಟ ಆಗಿಬಿಟ್ಟಿರುತ್ತೆ. ಫಸ್ಟ್ ಆಫ್ ಆಲು ಏನು ತಿನ್ನೋದು, ಎಷ್ಟು ತಿನ್ನೋದು ಏನೂ ಗೊತ್ತಿರಲ್ಲ. ಸೊ ಅಂಥವ್ರಿಗೋಸ್ಕರ ಒಂದು 3 ಟಿಪ್ನ ಹೇಳ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟಿಪ್ ಇದು. ಸೊ ಮೊದಲನೇ ಟಿಪ್, ನೀವು ಎಷ್ಟು ವೆಯ್ಟ್ ಇದ್ದೀರಾ ಅದಕ್ಕೆ 2.5 ಇಂಟು ಯುವರ್ ವೆಯ್ಟ್ನ ಮಾಡಿದ್ರೆ ಆನ್ಸರು ಅಷ್ಟು ಬರುತ್ತೆ. ಅಷ್ಟನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅಷ್ಟು ಪ್ರೋಟೀನ್ನ ಗ್ರಾಮ್ನ ನೀವು ತಿನ್ನಬೇಕಾಗಿ ಬರುತ್ತೆ. ನಿಮ್ಮ ಬಾಡಿಯಲ್ಲಿ ಮಸಲ್ ಗ್ರೋ ಆಗಬೇಕು ಅಂದರೆ ಮೇಯ್ನಾಗಿ ಬೇಕಾಗಿರೋದು ಪ್ರೋಟೀನು. ಸೊ ಪ್ರೋಟೀನ್ ನೀವು ತೊಗೊಂಡಿಲ್ಲ ಅಂದರೆ ಮಸಲೇ ಗ್ರೋ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರೋಟೀನು ನೆಸಸರಿಯಾಗಿ ತೊಗೊಳ್ಳೇಬೇಕಾಗುತ್ತೆ. ಪ್ರೋಟೀನ್ ಅಂದರೆ ನಾನು ಹೇಳ್ತಾ ಇರೋದು ಪ್ರೋಟೀನ್ ಪೌಡರ್ ಅಲ್ಲ, ಪ್ರೋಟೀನ್ ಫುಡ್ಡಲ್ಲಿ ನ್ಯಾಚುರಲಾಗಿ ಸಿಗೋವಂಥದ್ದು ಪ್ರೋಟೀನು. ಫಾರ್ ಎಕ್ಸಾಂಪಲ್, ನೀವು ಒಂದು 60 kg ಇದ್ದೀರಾ ಅಂದರೆ ನಿಮಗೆ ಅರೌಂಡ್ 140 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ. ಆ ರೀತಿಯಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಂತ ನೀವು ಪ್ರೋಟೀನ್ನ 100% ತೊಗೊಳ್ಬೇಕಾಗುತ್ತೆ. ಪ್ರೋಟೀನ್ ಅಂದರೆ ಏನೇನು ತಿನ್ಬೋದು ಬ್ರೋ? ನಾನ್ ವೆಜ್ ಅವ್ರಿಗೆ ಅಂತ ಹೇಳಿದ್ರೆ ವೆಜ್ಗೂ ಹೇಳ್ತೀನಿ, ನಾನ್ ವೆಜ್ಗೂ ಹೇಳ್ತೀನಿ. ಸೊ ಮೊದಲು ನಾನ್ ವೆಜ್ಜಿಗೆ ಬಂದರೆ ಚಿಕನ್ನು, ಆಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಇರುತ್ತೆ. ಚಿಕನಲ್ಲಿ 100 ಗ್ರಾಮ್ಗೆ 31 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಇನ್ನು ಒಂದು ಎಗ್ಗಲ್ಲಿ 6 ಗ್ರಾಮ್ ಇರುತ್ತೆ. ಹಾಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟು ತಿನ್ನಬೇಕು ನೀವು ಅಂತ. ಸೊ ನೆಕ್ಸ್ಟ್ ಬಂದರೆ ಸೋಯಾ ಜಂಕ್ ಆಗಿರುತ್ತೆ ಬ್ರೋ. ಸೊ ಸೋಯಾ ಜಂಕ್ ಏನಕ್ಕೆ ಬ್ರೋ ಅಂತ ಹೇಳಿದ್ರೆ ಇದು ತುಂಬ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸರಿನಾ? ಜಸ್ಟ್ ನೀವೊಂದು 50 ಗ್ರಾಮ್ ತೊಗೊಂಡ್ಬಿಟ್ರೆ ಇದರಲ್ಲಿ, ಸೊ 25 to 26 ಗ್ರಾಮ್ ಇದರಲ್ಲೇ ಸಿಕ್ಬಿಡುತ್ತೆ ನಿಮಗೆ ಜಸ್ಟ್ 50 ಗ್ರಾಮ್ಗೆ. ಇನ್ನು 100 ಗ್ರಾಮ್ ಅಂದರೆ ಇದು 100 ಗ್ರಾಮ್ ಇಷ್ಟ ಆಗಿಬಿಡುತ್ತೆ. ಸೊ ಬಿಗಿನರ್ಗೆ ಮೇಯ್ನ್ ಪ್ರಾಬ್ಲಮ್ ಇದೆ, ತಿನ್ನೋದಕ್ಕಾಗಲ್ಲ. ಸೊ ಹಾಗಾಗಿ 50 ಗ್ರಾಮ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಕಾಳುಗಳ ಐಟಮಲ್ಲಿ ಬಂದರೆ ಪೀನಟಲ್ಲಿ ನಿಮಗೆ 100 ಗ್ರಾಮ್ಗೆ ಆರಾಮಾಗಿ 24 ಗ್ರಾಮ್ ಸಿಕ್ಬಿಡುತ್ತೆ. ಸೊ ನೀವು ಅದನ್ನು ಬೇಕಾದ್ರೆ ಕನ್ಸ್ಯೂಮ್ ಮಾಡ್ಬೋದು. ಅರೌಂಡ್ ನಾನು ಇದರಲ್ಲಿ ಹೇಳಿರೋದ್ರೆಲ್ಲ ಒಂದು 100 ಗ್ರಾಮ್ 140 ಗ್ರಾಮ್ ಎಲ್ಲ ಕಂಪ್ಲೀಟ್ ಆಗೋಗಿರುತ್ತೆ. ಸೊ ಇದು ಇಷ್ಟ ಆಗಿತ್ತು. ಸೊ ವೆಯ್ಟ್ ಗೇಯ್ನಲ್ಲಿ ಇದು ಒಂದು ಪಾರ್ಟ್, ಸರಿನಾ? ನಾವು ಪ್ರೋಟೀನ್ ಏನು ತಿಂತಿದ್ದೀವಿ ಮತ್ತು ನಮ್ಮ ಮಸಲ್ ಬಿಲ್ಡ್ ಆಗ್ತಿದೆ, ಇದು ಒಂದು ಪಾರ್ಟ್. ಆದರೆ ಕ್ಯಾಲೋರಿ ಸರ್ಪ್ಲೆಸ್ ಅಂತ ಒಂದು ಬರುತ್ತೆ. ಕ್ಯಾಲರಿ ಸರ್ಪ್ಲೆಸ್ ಅಂದರೆ ಅದು ನಮ್ಮ ವೆಯ್ಟ್ನ ಪುಟ್ ಆನ್ ಮಾಡುತ್ತೆ. ಸೊ ಅದಕ್ಕೆ ಏನೇನು ತಿನ್ನಬೇಕು ಅಂತ ಹೇಳ್ತೀನಿ ನೋಡಿ. ನೀವೇನಾದರೂ 48ಇಂದ 50, 55, 60 ಒಳಗಡೆ ಈ ಸೀರೀಸ್ ಒಳಗಡೆ ಏನಿದ್ರೆ ಅರೌಂಡ್ ನೀವೊಂದು 3000ಇಂದ 3500 ಕ್ಯಾಲರಿಲಿ ಇರಬೇಕಾಗುತ್ತೆ. ನಾವು ತಿನ್ನೋ ಪ್ರತಿಯೊಂದು ಫುಡ್ಡಲ್ಲೇ ಕ್ಯಾಲ್ರಿ ಕೌಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಇರ್ಬೋದು, ಆಗಲೇ ಹೇಳ್ದಂಗೆ ಪ್ರೋಟೀನಲ್ಲಿ ಕೂಡ ಕ್ಯಾಲ್ರಿ ಇರುತ್ತೆ. ಮೊಟ್ಟೆ ಆಗ್ಬೋದು, ಚಿಕನ್ ಆಗ್ಬೋದು, ಸೋಯಾ ಜಂಕ್ಸ್ ಆಗ್ಬೋದು, ಪನ್ನೀರ್ ಆಗ್ಬೋದು, ಇಂಥ ಹಲವಾರು ರೈಸ್ ಆಗ್ಬೋದು, ಮತ್ತು ನಾನು ಮೊನ್ನೆ ತೋರಿಸಿದ ಬನಾನಾ ಜ್ಯೂಸ್ ಆಗ್ಬೋದು. ಅದರಲ್ಲಿ ತುಂಬ ಕ್ಯಾಲರೀಸ್ಗಳು ಇರುತ್ತೆ. ಪ್ರತಿಯೊಂದರಲ್ಲೂ ಕ್ಯಾಲರಿ ಕೌಂಟ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ದಪ್ಪ ಆಗಬೇಕು, ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ 100% ಕ್ಯಾಲರಿ ಸರ್ಪ್ಲೆಸಲ್ಲಿ ಇರಬೇಕು. ನಮ್ಮ ಮಸಲ್ಲಿಗೆ ಬೇಕಾದಂಥ ಪ್ರೋಟೀನನ್ನು ನಾವು ಕೊಟ್ಟಾಗ ಮಾತ್ರ ಮಸಲ್ ಬಿಲ್ಡ್ ಆಗೋದು, ನಾವು ಕೂಡ ವೆಯ್ಟ್ ಗೇನ್ ಆಗೋದು. ನೀವು ಕೇಳ್ಬೋದು, ಬ್ರೋ ಈ ಕ್ಯಾಲರೀಸ್ ಅಂದರೆ ಏನು ಬ್ರೋ ಅಂತ. ಸೊ ಕ್ಯಾಲರೀಸ್ ಅಂದರೆ ಏನೂ ಇಲ್ಲ, ಜಸ್ಟ್ ನೀವು ಏನು ತಿಂತಾ ಇದ್ದೀರಾ ಅದರಲ್ಲಿ ಪ್ರತಿಯೊಂದು ಒಂದೊಂದು ಕ್ಯಾಲರಿನೂ ಕೌಂಟ್ ಆಗುತ್ತೆ, ಅದೇ ಕ್ಯಾಲರೀಸ್. ಫಾರ್ ಎಕ್ಸಾಂಪಲ್ 100 ಗ್ರಾಮ್ ರೈಸ್ ತೊಗೊಂಡ್ರೆ ಆ ರೈಸಲ್ಲಿ ಅರೌಂಡ್ 165 to 200 ಗ್ರಾಮ್ ಇರುತ್ತೆ, ಅದು ನಾರ್ಮಲ್ ರೈಸಲ್ಲಿ. ಸೊ ನೀವು ಕ್ಯಾಲರಿ ಸರ್ಪ್ಲೆಸಲ್ಲಿ ಇದ್ದೀರಾ ಅಂದರೆ ಅರೌಂಡ್ 100% ನೀವು ಕೆಲವು ಫುಡ್ಗಳನ್ನ ರೆಗ್ಯುಲರಾಗಿ ತಿನ್ನಲೇಬೇಕಾಗುತ್ತೆ. ಅಂಥ ಫುಡ್ ಯಾರು ಅಂದರೆ ಫಾರ್ ಎಕ್ಸಾಂಪಲ್ ಚಿಕನ್ ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಮತ್ತು ರೈಸು, ಚಪಾತಿ, ಇದನ್ನೆಲ್ಲ ನೀವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತಾ ಬರ್ತಾ ಇರಿ. ನಿಮ್ಮ ವೆಯ್ಟಲ್ಲಿ ಚೇಂಜಸ್ ಆಗೋದನ್ನು ನೀವೇ ನೋಡ್ತೀರಾ. ಬ್ರೋ ನೀವು ಹೇಳ್ಬೋದು, ಬ್ರೋ ಅಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಬ್ರೋ, 3500. ಅಫ್ಕೋರ್ಸ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಬಿಗಿನರ್ಸ್ಗಳಿಗೆ ಮೇಯ್ನು ಊಟ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. 3500 ಕ್ಯಾಲರಿ ಕಂಪ್ಲೀಟ್ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ತುಂಬ ಚೆನ್ನಾಗುತ್ತು. ಸೊ ಅದಕ್ಕೆ ನಾನು ನಿಮ್ಗೊಂದು ಬೆಸ್ಟ್ ಟಿಪ್ನ ಕೊಡ್ತೀನಿ. ಸೊ ಚಪಾತಿ ಕೇಳಿದಿರಲ್ಲ, ಸೊ ಚಪಾತಿನ ಒಂದು ಚಪಾತಿಲಿ ಅರೌಂಡ್ ನಿಮಗೆ 150ಇಂದ 170 ಗ್ರಾಮ್ ಸಿಕ್ಬಿಡುತ್ತೆ. ಸೊ 4 ಚಪಾತಿ, ಬೆಳಿಗ್ಗೆ 4 ಚಪಾತಿ, ಸಾಯಂಕಾಲ 4 ಚಪಾತಿ ತಿಂತಾ ಬನ್ನಿ. ಮತ್ತು ನಿಮ್ಮ ಕ್ಯಾಲ್ರಿ ಗೋಲ್ ಏನಿದೆ ಅದನ್ನು ಆಟೋಮೆಟಿಕ್ ಅದು ಕಂಪ್ಲೀಟ್ ಮಾಡ್ತಾ ಬರುತ್ತೆ. ಸೊ ನಿಮಗೆ ಇದೊಂದು ಗೊತ್ತಿರಲಿ, ನಾವು 1 kg ದಪ್ಪ ಆಗಬೇಕು ಅಂದರೆ ಅರೌಂಡ್ 7000 ಕ್ಯಾಲ್ರಿ ನಮ್ಮ ಬಾಡಿಗೆ ಬೇಕೇ ಬೇಕು. ಬ್ರೋ 7000 ಒಂದೇ ದಿನ ತಿನ್ಬಿಡೋದ? ನೀವು 7000 ಒಂದೇ ದಿನ ತಿನ್ನಿದ್ರೆ ನೀವು ಬಿಗಿನರ್ ಆಗಿರೋದ್ರಿಂದ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದು ಹೆಂಗೆ ಅಂತ ಹೇಳಿದ್ರೆ, ಖಾಲಿ ಗಾಡಿಗೆ ಪೆಟ್ರೋಲ್ ಹಾಕ್ದಂಗೆ. ಅದು ಓಡ್ತಾ ಇರೋ ಗಾಡಿ ಆಗಿದ್ರೆ ಓಕೆ, ನಿಲ್ಸಿರೋ ಗಾಡಿಗೆ ಪೆಟ್ರೋಲ್ ಹಾಕ್ದಂಗೆ ಆಗ್ಬಿಡುತ್ತೆ 7000 ಕ್ಯಾಲರಿ ಒಟ್ಟಿಗೆ ತಿಂದರೆ. ಸೊ ಹಾಗಾಗಿ ನೀವು ಜಸ್ಟ್ 1500ಇಂದ 2000ಇಂದ ಸ್ಟಾರ್ಟ್ ಮಾಡ್ತಾ ಬನ್ನಿ. ಅರೌಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು 3500 ನೀವು ಸ್ಟಿಕ್ ಆನ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಒಂದು 5 to 6 months ಮಾಡಿ. ಸೊ 100% ನಾನು ಬರೆದು ಕೊಡ್ತೀನಿ.
ಅರೌಂಡ್ ಇಲ್ಲ ಅಂದರೂ ನೀವು 5 to 6 ಮಂತ್ಸ್ಗೆ ಒಂದು 10 to 15 kg ಇನ್ಕ್ರೀಸ್ ಆಗಿರ್ತೀರಾ. ಬ್ರೋ ಒಂದ್ಸಲ ಕ್ಯಾಲರೀಸ್ ಅಂತೀರಾ, ಒಂದ್ಸಲ ಪ್ರೋಟೀನ್ ಅಂತೀರಾ. ಬ್ರೋ ನಮಗಂತೂ ತಲೆ ಕೆಟ್ಟೋಗಿದೆ, ಏನು ಅಂತ ಕರೆಕ್ಟಾಗಿ ಹೇಳಿ ಅಂತ ಹೇಳ್ತೀನಿ ಕೇಳಿ. ಸೊ ಪ್ರೋಟೀನ್ ಅನ್ನೋದು ನಮ್ಮ ಮಸಲಿಗೆ ಬೇಕಾಗಿರೋದು, ಕ್ಯಾಲರಿ ಅನ್ನೋದು ನಮ್ಮ ವೆಯ್ಟ್ನ ಪುಟ್ ಆನ್ ಮಾಡೋದಕ್ಕೆ ಬೇಕಾಗಿರೋದು. ಸೊ ಇವೆರಡನ್ನು ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ನಾವು ಕನ್ಸಿಸ್ಟೆನ್ಸಿ ಆಗಿದ್ದರೆ ಸೊ 100% ನಮಗೆ ರಿಸಲ್ಟ್ ಬರೋದು ಗ್ಯಾರಂಟಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ 100% ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಕೊನೆಯದಾಗಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್ ಇಸ್ ದ ಕೀ ಆಫ್ ಸಕ್ಸಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಮಸ್ಕಾರ.